H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾರ್. ಅದುಬೇರೆ ಒಂದು ಒಳ್ಳೆಯ ಸುದ್ದಿ. ನಮ್ಮ ನೀತಿ ಆಯೋಗದ CEO BVR ಸುಬ್ರಹ್ಮಣ್ಯಂ ಅವರು ಭಾರತ 4ನೇ ಆರ್ಥಿಕತೆಯ ನೆಲೆಗಟ್ಟಿನಲ್ಲಿ ದೊಡ್ಡ ದೇಶವಾಗಿದೆ ಜಗತ್ತಿನಲ್ಲಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾ ಹೇಳ್ತಾ ಇಲ್ಲ, IMF ಹೇಳಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಜಪಾನವನ್ನು ಮೀರಿದ ನಮ್ಮ ಆರ್ಥಿಕ ಸ್ಥಿತಿ ಆಗಿದೆ ಇವತ್ತು. ಅದನ್ನು ಮೀರಿ ನಾವು ಮುಂದೆ ಹೊಂಟಿದ್ದೀವಿ. 4ನೇ ದೊಡ್ಡ ಅರ್ಥವ್ಯವಸ್ಥೆಯ ದೇಶ, ಆರ್ಥಿಕತೆಯ ದೇಶ ಅಂತ ಇನ್ನೊಮ್ಮೆ ನಿಮಗೆ ಹೇಳುವಂಥದ್ದು CEO BVR ಸುಬ್ರಹ್ಮಣ್ಯಂ ಅವರು ಹೇಳಿಕೊಂಡಿದ್ದಾರೆ. ಇದನ್ನು IMF ಒಪ್ಕೊಂಡದನ್ನೊಂದು ಮಾತನ್ನು ಹೇಳಿದ್ದಾರೆ. 4ನೇ ದೊಡ್ಡ ದೇಶ ಆಯಿತು. 2024 3ನೇದಿತ್ತು, 4ನೇ ದೊಡ್ಡ ದೇಶ ಆಯಿತು. ಆರ್ಥಿಕವಾಗಿ ಬಲಿಷ್ಠ ಆಯಿತು. ಭಾಳ ಸಂತೋಷ ಪಡೋ ವಿಷಯ. ಇದರಿಂದ ಹೇಗಾದ್ರೆ ನಮ್ಮದು ಬಡತನ ಇನ್ನೂ ಕಡಿಮೆ ಆಯಿತು, ನಿರುದ್ಯೋಗ ಹೋಯಿತು ಅಂಥೇಳಿ ನಾವೆಲ್ಲರೂ ಸಮಾಧಾನ ಪಡ್ಕೋಬೇಕಾಗಿದೆ. ಯಾಕೆಂದರೆ ದಾಖಲೆ ಹೆಂಗೆ ಹೇಳ್ತಾ ಇದೆ, ನಮ್ಮಲ್ಲಿ ನೌಕರಿಗಳು ಹೆಚ್ಚಾಗಿದ್ದಾವೆ, ಉದ್ಯೋಗ ಸೃಷ್ಟಿಯಾಗಿದೆ, ಜನ ನೆಮ್ಮದಿಯಿಂದಿದ್ದಾರೆ. ಮತ್ತು ನಮ್ಮ ತಲಾ ಆದಾಯನೂ 2 ಲಕ್ಷಕ್ಕೂ ಹೆಚ್ಚಿಗಾಗಿದೆ. 1,22,476 ರೂಪಾಯಿ 2013-14 ನಮ್ಮದು. ಇವತ್ತದು 2,45,293 ಮುಟ್ಟ್ಯದ ಅಂತೇಳಿ ಆರ್ಥಿಕ ವರ್ಷದ ಭಾರತದ GDP 6.2% ಬೆಳೆದೈತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು 2013-14 ಅಂದರೆ ನಮ್ಮ ಮನಮೋಹನ್ ಸಿಂಗ್ ಬಿಟ್ಟು ಹೋಗುವ ಸಮಯದಲ್ಲೇ ನಮ್ಮ ತಲಾ ಆದಾಯ $1,438 ಅಂದರೆ $1,22,476 ರೂಪಾಯಿ ಇತ್ತು. ಈಗ ಪ್ರಸಕ್ತಿ ಸದ್ಯ $2,880 ಅಂದರೆ $2,45,293 ಪ್ರತಿಯೊಬ್ಬರ ತಲಾ ಆದಾಯ. ನಿಜವಾಗಿಯೂ ಇಷ್ಟ ಆಗ್ಯದ್ರ ತಲಾ ವಾರ್ಷಿಕ ಆದಾಯ 2 ಲಕ್ಷ ಮೀರಿ ಹೋಗಿದ್ದಾನ. 2,45,000 ಅಂದರೆ 2.5 ಲಕ್ಷ ಹಿಡಿರಿ ಆಗಿದೆ ನಂಗೆ ಪ್ರತಿಯೊಬ್ಬನ ಆದಾಯ ಪ್ರತಿ ವರ್ಷಕ್ಕೆ. ಯಾಕೆ ಮಾತನ್ನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಪ್ಪ ಅಂತಂದ್ರೆ, ಪ್ರತಿಯೊಬ್ಬನ ಆದಾಯ ಈ ರೀತಿ ಆಗಿದ್ದರೆ ಇನ್ನು ಪ್ರಶ್ನೆನೇ ಇಲ್ಲ. ನಾವು ನಿಜವಾಗಿಯೂ ದೊಡ್ಡವರ ಆರ್ಥಿಕವಾಗಿ ಬಲಿಷ್ಠನ. ಆದರೆ ಇವತ್ತು 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ, 90% ಜನ ಇನ್ನೂ ಕೂಲಿಕಾರರಾಗಿದ್ದಾರೆ. ಅವ್ರು ನಿಜವಾಗಿಯೂ 2.5 ಲಕ್ಷದ ಇನ್ಕಮ್ಮು. ಅಷ್ಟಿದ್ರೆ ಬಡತನ ಯಾಕದ? ಅಕ್ಕಿ ಯಾಕೆ ಕೊಡ್ತಾ ಇದ್ದಾರೆ ಅವ್ರಿಗೆ? 5 ಕಿಲೋ ಅಕ್ಕಿ ಯಾಕೆ ಕೊಡ್ತಾ ಇದ್ದಾರೆ? ಮತ್ತೊಂದು ಸವಲತ್ತುಗಳು ಯಾಕೆ ಕೊಡ್ತಾ ಇದ್ದಾರೆ? ಇದು ಪ್ರಶ್ನೆ ಬಂದು ಬಿಡ್ತದಿಲ್ಲ. ಹೌದಲ್ಲ? ಮತ್ತು ಡಿವೈಡ್ ಆದಾಗ ತಲಾ ಆದಾಯ ಸಹಜವಾಗಿ ಡಬಲ್ ಆದಾಗ ಮತ್ತೆ ಯಾಕಪ್ಪ ಇದು ಭಿಕ್ಷಾಟನೆ, ಬಡತನ, ನಿರುದ್ಯೋಗ, ಹಸುವಿನ ಸಂಕಟ ಇವೆಲ್ಲ ಯಾಕೆ ಅಂತ ಇವತ್ತು ಇಲ್ಲ ಅಂತ ಹೇಳ್ಬೋದು. ಸರ್ಕಾರಿಗೆ ಹೇಳಿದ್ರೆ ಈಗ IMF ರೆಫರ್ ಮಾಡಿಕೊಂಡು ಜಪಾನಿಗೆ ಮುಂದೆ ಹೋಗ್ವಿ. ನಮ್ಮ ಮುಂದೆ ಇರುವ ದೇಶ ಇನ್ನು 3. ಮೊದಲನೇದು ಅಮೇರಿಕಾ, 2ನೇದು ಚೈನಾ, 3ನೇದು ಜರ್ಮನಿ, 4ನೇದು ನಮ್ಮದು, 5ನೇದು ಜಪಾನ್. ಆರ್ಥಿಕ ಅಷ್ಟು ಬಲಿಷ್ಠ ಆಗಿವೆ. ಹಾಗಾಗಿ ಇವೆಲ್ಲ ಯಾಕೆ ಬಂದು ಅಂತ ಇಲ್ಲಿ ಏನು ಮಿಸ್ ಒಳ್ಳೆಗತ್ತದೆ ಅದು ನಾವು ವಿಚಾರ ಮಾಡಬೇಕಾಗಿತ್ತು. ಇದೆಲ್ಲ ಬಂದು ಮುಗಿದು ಹೋಯ್ತಲ್ಲ ರೀ, ಸಮಸ್ಯೆ ಏನಿಲ್ಲ. ನಿರುದ್ಯೋಗ ಇಲ್ಲ, ಬಡತನ ಇಲ್ಲ, ಹಸು ಇಲ್ಲ, ಸಂಕಟ ಇಲ್ಲ, ಭಿಕ್ಷಾಟನೆ ಇಲ್ಲ, ಎಲ್ಲ ಇಲ್ಲಗಳಾಗಬೇಕಲ್ಲ. ಯಾಕಾಗಿಲ್ಲ? ಮತ್ತು ಇದ್ರ ಮೇಲೆ ನಮ್ಮ ಸರ್ಕಾರ ಹೇಳ್ತದೆ ಮಲ್ಟಿ ಡೈಮೆನ್ಷನಲ್ ಡೆವಲಪ್ಮೆಂಟ್ ಆಗ್ಯದಪ್ಪ. ಬಡತನ ಹೋಗಿಬಿಟ್ಟದ ನಮ್ಮಲ್ಲೇ. 25 ಕೋಟಿ ಬಡವರು ನಮ್ಮಲ್ಲಿ ಇಲ್ಲ, ಶ್ರೀಮಂತಿಗೆ ಬಂದುಬಿಟ್ಟದ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನಾವು ಜಗತ್ತಿನಾಗ 156 58 ನಂಬರ್ದಾಗಿದ್ವಿ ಬಡತನದಲ್ಲೇ. ಯಾಕೆ ಇಷ್ಟು ಹಿಂದೆ ಹೋಗಿದ್ವಿ? ಬಡತನಕ್ಕೆ ಇಷ್ಟ ಕೆಳಗೆ ಹೋಗಿದ್ವಿ. ಅಷ್ಟೊಂದು ಯಾಕೆ ಮತ್ತೆ ಸರಿಯಾಗಿದ್ದಿದ್ವಿ? ಇವೆರಡರ ಮಧ್ಯದಲ್ಲಿ ಏನೋ ಇದಪ್ಪ, ಏನು ಗದ್ದಲಾಗ್ಯದ ಇದು? ಇವತ್ತು ನಾವೆಲ್ಲರೂ ಯೋಚನೆ ಮಾಡುವಂಥದ್ದು. ಇಲ್ಲೇ ಕೇವಲ ಈ ದಾಖಲೆಗಳು, ರೆಕಾರ್ಡ್ಗಳ ಮೇಲೆ ಏನೇನೋ ಗದ್ದಲ ಮಾಡ್ತಾ ಇದ್ದಾರೆ ಇವರು ಅಂತ. ಮತ್ತು 2.5 ಲಕ್ಷ ಪ್ರತಿ ವರ್ಷ ನಮ್ದು ರೂಪಾಯಿ ಇನ್ಕಮ್ ಇದ್ದಾಗ ನಾವು ಬಡವ್ರು ಹೆಂಗೆ? ಸಾಧ್ಯನೇ ಇಲ್ಲ ಅಂದಾಗ ಮತ್ತು ಬಡತನ ಯಾಕೈತಿ ಅಂದರೆ ಇದರ ಅರ್ಥ ಇಲ್ಲಿಯ ಸಂಪತ್ತ, ಇಲ್ಲಿಯ ಆರ್ಥಿಕತೆ ಕೆಲವು ಜನರ ಕೈಯಲ್ಲಿ ಸೇರಿಬಿಟ್ಟದಂತ. ಈ ದೇಶದ 1% ಜನರ ಕೈಯಲ್ಲಿ, ಕಾರ್ಪೊರೇಟ್ರ ಕೈಯಲ್ಲಿ 62ರಿಂದ 68%
ಹೆಚ್ಚು ಕಡಿಮೆ ಅವ್ರ ಕೈಯಾಗದ. ಕಾರ್ಪೊರೇಟ್ ಕೈಯಲ್ಲಿ ಕಾರ್ಪೊರೇಟ್ 8 ಜನ ಇದ್ದಾರೆ ಈ ದೇಶದಲ್ಲೇ. ಮ್ಯಾಕ್ಸಿಮಮ್ 300 ಜನ ಇರ್ಬೋದು. ಅದರಲ್ಲೂ 2-3 ಟಾಪ್ 10 ಅಂತ ಈ ದೇಶದ ಹೆಚ್ಚು ಕಡಿಮೆ ಎಲ್ಲ ಸಂಪತ್ತನ್ನು ತೊಗೊಂಡಾರ. 62% ಅವ್ರಿಗೂ ಹೋಯ್ತು. ಇನ್ನು 62 ಅಂದರೆ 38ರಲ್ಲೇ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಆಮೇಲೆ ಇವೆಲ್ಲ ಜನರಲ್ ಕ್ಲಾಸ್ ಕಡಿಮೆ ಎಲ್ಲ ಪಾಪ ಬಡವರು. ಅದು ಇವ್ರದ್ದು ಎಷ್ಟು ಉಳೀತು? 62 ಹೋದ್ರೆ ಇವ್ರದ್ದು ಮಿಡಲ್ ಕ್ಲಾಸ್ ಅವರು ಒಂದು 62, 72, 87, ಒಂದು 20% ಎಲ್ಲ ಕುಳ್ಕೊಂಡ 82% ಆಯಿತು. ಇನ್ನೊಂದು 4-5% ಅಲ್ಲಿ ಹೆಚ್ಚು ಕಡಿಮೆ ಅದಾವ. ಆ ಮಾತು ಬೇರೆ. ಅಂದರೆ 62 ಅದು 10 72% ಜನ ಇದು ಅರ್ಥಗತೆ ಅವ್ರಿಗೆ ಆಗೋ ದುಡ್ಡು ಎಲ್ಲ ಕೂಡ ಉಳಿದ ದುಡ್ಡಿನಾಗ ಈ ದೇಶದ ಮ್ಯಾಕ್ಸಿಮಮ್ ಜನ 142 ಕೋಟಿ ಜನ ಇದ್ದಾರೆ. 142 ಕೋಟಿ ಜನದಲ್ಲೇ ಡಿವೈಡ್ ಮಾಡಿದಾಗ 2.5 ಲಕ್ಷ ಪ್ರತಿಯೊಬ್ಬಗೆ ರೂಪಾಯಿ, 2.5 ಲಕ್ಷ ರೂಪಾಯಿಗಳು ಡಿವೈಡ್ ಆಗಿ ಬರಬೇಕು ತಲಾ ಆದಾಯ. ಆದ್ರೆ ಇಲ್ಲ. ಯಾಕೆ ವರ್ಷನವ್ರು ದುಡಿದ್ರು. ಈಗ ನೋಡ್ರಿ, ಉತ್ತರ ಪ್ರದೇಶ ಇರ್ಬೋದು, ಬಿಹಾರ ಇರ್ಬೋದು, ನಮ್ಮಲ್ಲೂ ಇರ್ಬೋದು ರೀ ಬಡವರು. ವರ್ಷನವ್ರು ದುಡಿದ್ರು ಸಹಿತ 1 ಲಕ್ಷನೂ ಆಗ್ತಾಯಿಲ್ಲ. ತಿಂಗಳಿಗೆ 4-5 ಸಾವಿರ ದುಡಿಯೋದ್ರೆ ಸಾಕಷ್ಟು ಇದ್ದಾರೆ, 5-6 ಸಾವಿರ ದುಡಿಯೋದ್ರೆ ಸಾಕಷ್ಟು ಇದ್ದಾರೆ. 3-5-6 ಸಾವಿರ ಜನ ಈ ದೇಶದಲ್ಲಿ ಮ್ಯಾಕ್ಸಿಮಮ್ ಜನ ದುಡಿಯೋರಿದ್ದಾರೆ. ದಿನಕ್ಕೆ 300 ಹಂಗೆ, 200 ಹಂಗೆ, 310 3,000 ದಿನಕ್ಕೆ 300 ಹಂಗೆ, 200 ಹಂಗೆ ದುಡಿಯೋರು ಸಾಕಷ್ಟು ಇದ್ದಾರೆ. ಅಂದಾಗ ಇಲ್ಲಿ ಡಿವೈಡ್ ಯಾವ ರೀತಿ ಮಾಡಿದ್ರು ಅಂದರೆ ಇಲ್ಲಿ ಮೋಸ ಐತಿ ಅಂತ. ಎಲ್ಲ ಇಡೀ ದೇಶದ ಪ್ರತಿಯೊಬ್ಬರ ಸಲ ಆದ 2.5 ಲಕ್ಷ ಇಲ್ಲ ಇದ್ದ ದುಡ್ಡನ್ನು ಡಿವೈಡ್ ಮಾಡ್ತಾ ಇದ್ದಾರೆ. ಹೀಗಾಗಿ ಕಾರ್ಪೊರೇಟ್ ಕಡೆಯಲ್ಲೇ 62% ಇದ್ದರೆ ಮಿಡಲ್ ಕ್ಲಾಸಲ್ಲಿ ಒಂದು 10-15% ಹಿಡ್ಕೊಂಡು ಒಂದು 10% ದುಡ್ಡಿನ ಉಳಿದಿದೆ. ಆ 10-15% ಅಷ್ಟು ನಮ್ಮ ಉಳಿದವ್ರಿಗೆ ನಮಗೆಲ್ಲ ಆದರೆ ನಮ್ಮ ಎಷ್ಟು ಬರುತ್ತೆ ಆದಾಯ. ರೈತಗೆ ಇವತ್ತು ದಿನಕ್ಕೆ 27 ರೂಪಾಯಿ ಪಗಾರ ಬಿಡ್ತಿದೆ ಅಂತ ಒಂದು ಪಾರ್ಲಿಮೆಂಟ್ದಲ್ಲಿ ಹೇಳಿದ ಅಂತಂತದ್ದು. ದಿನಕ್ಕೆ 27 ಅಂದರೆ ಇದು ಬದುಕುವುದು ಹೆಂಗೆ ಅಂತದ್ದು. ಇದನ್ನು ಇವತ್ತು ನಾವು ಯೋಚನೆ ಮಾಡಬೇಕಾಗ್ಯದ. ಇವತ್ತು ಇದನ್ನು ಯಾವ ನಮ್ಮ ಮೇನ್ ಮೀಡಿಯಾ ಚರ್ಚೆ ಮಾಡೋದಿಲ್ಲ ಇದ್ರ ಬಗ್ಗೆ. ಹಾಗಾಗಿ ಇಷ್ಟು ನಾವು 4 ನಂಬರ್ ಆದ್ರೆ ನಮ್ಮ ಶಿವ ಅವರ ನೀವು ಇಲ್ಲಿ ಬಡತನ ಯಾಕೈತೆ ಅಂತ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ ಇವತ್ತು. ಯಾಕೆ ದೊಡ್ಡ ಮೀಡಿಯಾಗಳು ಇವತ್ತೆಲ್ಲ ಕೇವಲ ಅಡ್ವರ್ಟೈಸ್ಗಾಗಿ ತಮ್ಮ ವ್ಯಕ್ತಿತ್ವ ಮಾಡ್ಕೊಂಡಿದ್ದಾವೇನು ಅಂತ ಹೇಳ್ರಿ. ಯಾವ ಮೀಡಿಯಾದಲ್ಲಿ ಅತಿ ಜೋರಾಗಿ ಇದು ತಪ್ಪದ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಯಾಕೆ ಹೇಳ್ತಾ ಇಲ್ಲ? ನಾವು ಟೋಟಲ್ ಕಾರ್ಪೊರೇಟ್ ದುಡ್ಡು ಹೆಚ್ಚಾಗಿದೆ. ಜಗದ ಶ್ರೀಮಂತ ದೇಶದ 3-4 ನಂಬರ್ ಅವರಿಂದ ಬಂದದ. ಆದರೆ ಇಲ್ಲಿ ದುಡಿಯೋ ವರ್ಗದಿಂದ ಅಲ್ಲ ಅದು ಸ್ಪಷ್ಟವಾಗಿ ಯಾಕೆ ಹೇಳ್ತಾ ಇಲ್ಲ? ಅದಕ್ಕಾಗಿ ಇದೆಲ್ಲ ನೋಡಿಕೊಂಡಾಗ ನಾವು 4ನೇ ದೊಡ್ಡ ಆರ್ಥಿಕತೆ ಬಲಿಷ್ಠ ದೇಶ ಆಗಿ ಸಂತೋಷಪಟ್ಟರು ಸಹಿತ ಇಲ್ಲಿ ಇಂಬ್ಯಾಲೆನ್ಸ್ ಇದೆ ಬಡವ ಮತ್ತು ಶ್ರೀಮಂತರ ಮಧ್ಯದಲ್ಲೇ. ನಿರುದ್ಯೋಗ ಸಾಕಷ್ಟದೇ ಇಲ್ಲಿ. ಇವೆಲ್ಲರೂ ಓಡಿಸಿದಾಗ ಮಾತ್ರ 4ನೇ ಆರ್ಥಿಕತೆಯಲ್ಲಿ ಮುಂದೆ ಬಂದಂಗೆ ಇಲ್ಲ ಸುಮ್ಮನೆ ಹೇಳಿದಂಗೆ ಅಷ್ಟೇ. ದೊಡ್ಡ ದೇಶದ ಸಾಕಷ್ಟು ಹೊರಗಿಂದ ನಮ್ಮಲ್ಲಿ ಬರ್ತಾ ಇದ್ದಾವೆ. ಯಾಕಂದರೆ ಇನ್ನೊಂದು ಮಾತಿಲ್ಲಿ ಗಮನಿಸಬೇಕಾಗಿದೆ. ನಮ್ಮದು $4 ಟ್ರಿಲಿಯನ್ ಆಗಿ ನಾವು ಖುಷಿ ಪಡ್ತಾ ಇದ್ದೀವಿ. ಟುಡೇ ವಿ ಆರ್ ವೆರಿ ಹ್ಯಾಪಿ ಅಬೌಟ್ ದಟ್. $4.19 ಟ್ರಿಲಿಯನ್ GDP ಅಂದರೆ 356.15 ಲಕ್ಷ ಕೋಟಿ ರೂಪಾಯಿ ನಮ್ಮದು ವಾರ್ಷಿಕ ಇದು GDP ಬೆಳೆದದ. ಇದು ಬೆಳೆದಕ್ಕೆ ನಾವು 4 ನಂಬರ್ ಖುಷಿ ಪಡ್ತಾ ಇದ್ದೀವಿ. ಆದರೆ ಅಮೇರಿಕಾದ ಎಷ್ಟದಪ್ಪ ಅಂದ್ರೆ $23 ಟ್ರಿಲಿಯನ್ ಫಸ್ಟ್. ಅದು 4.19 23 ಅಮೇರಿಕಾ. ಇನ್ನು ಚೀನಾ $20 ಟ್ರಿಲಿಯನ್ ಅದ. ನಮ್ಮ ಈ ಜರ್ಮನಿ ಅದು ಇರುವ 15 ಟ್ರಿಲಿಯನ್ ಇರ್ಬೋದು. 3ನೇ ನಂಬರ್ ಸೇಮ್. 4ನೇ ನಮ್ಮದು $4 ಟ್ರಿಲಿಯನ್ $4.19 ಅಂದರೆ 356.16 ಲಕ್ಷ ಕೋಟಿ ರೂಪಾಯಿ ಇದ್ದಕ್ಕೆ ನಾವು ಇವತ್ತು ಖುಷಿ ಪಡ್ತಾ ಇದ್ದೀವಿ. ಅಮೇರಿಕಾ $23 ಟ್ರಿಲಿಯನ್ ಅದ. ಚೀನಾ $20 ಟ್ರಿಲಿಯನ್ ಅದ. ಅವರು ಆ ರೀತಿ ಖುಷಿ ಪಡ್ತಾ ಇಲ್ಲ. ಅದೇನೂ ಇರಲಿ, 4ನೇ ನಂಬರ್ ನಾವು ಬಂದಿದ್ದು ಖುಷಿನೂ ಪಡೋನು. ಆದರೆ ಪ್ರತಿಯೊಬ್ಬರಿಗೂ 2 ಹೊತ್ತಿನ ಊಟ, ಬದುಕ, ಒಳ್ಳೆಯ ನೆಲೆ, ಮನೆ ಈಗೆಲ್ಲ ಹೇಳ್ತಾ ಇದ್ದಾರೆ. ಪ್ಲ್ಯಾನ್ ಎಲ್ಲ ಇದ್ದಾವೆ, ಬ್ಲೂ ಪ್ರಿಂಟ್ ಎಲ್ಲ ಇದ್ದಾವೆ. 11 ವರ್ಷ ಅಂತ ಹೇಳಲಿಕ್ಕೆ ಎಲ್ಲರಿಗೂ ಮನೆ ಆಗಿಲ್ಲ. ಭಾಳ % ಕಡಿಮೆ ಆಗ್ಯದ. ಎಲ್ಲರ ಬದುಕು ಸ್ವಚ್ಛ ಆಗಿಲ್ಲ, ಸ್ವಚ್ಛ ನೀರು ಸಿಗ್ತಾ ಇಲ್ಲ. ಸಾಕಷ್ಟು ರೋಗಗಳು ಇವತ್ತು ಈ ದೇಶದಲ್ಲಿದ್ದಾವೆ. ಇದೆಲ್ಲ ನಡೆಯಲಿ ನಮ್ಮ CEO ಹೇಳಿದಂತಹ PVR ಸುಬ್ರಹ್ಮಣ್ಯಂ ಅವರ ಹೇಳಿಕೆ ಕೇವಲ ಸರ್ಕಾರದ ಮೂಲಕ ಬಂದಂಥ, ಸರ್ಕಾರದ ಮಾಧ್ಯಮ ಮೂಲಕ ಬಂದಂಥ ಒಂದು ಸ್ಟೇಟ್ಮೆಂಟ್ ಅಂತ ನಾವು ಮಾತು ಹೇಳ್ಬೋದು ವಿನಃ ವಾಸ್ತವವಾಗಿ ಅದಿಲ್ಲ. ವಾಸ್ತವವಾಗಿ 2.5 ಲಕ್ಷ
ವರ್ಷಕ್ಕೆ ಒಬ್ಬ ವ್ಯಕ್ತಿ ಆದಾಯ ಪ್ರತಿಯೊಬ್ಬಂದೂ ಇಲ್ಲ. ಇಷ್ಟು ಮಾತ್ರ ನಾವು ಎದಿತಟ್ಟು ಹೇಳ್ಬೋದು. ಇವತ್ತೆಲ್ಲ ದುಡಿಯುವಂಥ ಜನ ಎಷ್ಟಪ್ಪ ಅಂತಂದ್ರೆ ದಿನಕ್ಕೆ 300-400 ದುಡಿತಾ ಇದ್ದಾರೆ. ಮತ್ತು ಮನೆಯಾಗ ಇದ್ದಿದ್ದು ವರ್ಷದಲ್ಲಿ 45 ದಿವಸ ಅಷ್ಟೇ ಬರ್ತಾಯಿದೆ, 100 ಡೇಸ್ ಇಲ್ಲ. ಹೌದು, ಇವತ್ತು ಹೆಚ್ಚಾಗಿದೆ. ಮನಮೋಹನ್ ಸಿಂಗ್ರ ಕಾಲಗಿದ್ದು ಹೆಚ್ಚಾಗಿ ತೋರಿಸ್ತಾ ಇದ್ದಾರೆ, ಭ್ರಮೆಗಳು ನಿರ್ಮಾಣ ಮಾಡ್ತಾಯಿದ್ದಾರೆ. ಅದರ ಒಳಗೆ ಇಂಥವು ಇದ್ದಾವೆ. ಇದಕ್ಕೆ ಉತ್ತರ ಏನು ಅನ್ನೋದು ಇವತ್ತು ನಾವು ಚರ್ಚೆ ಮಾಡಬೇಕಾಗಿದೆ. ಬಡತನ ಹೋಗಿಲ್ಲ, ಹಸಿವು ಹೋಗಿಲ್ಲ, ಮುಂದೆ ಎಲ್ಲರಿಗೂ ಉದ್ಯೋಗ ಸಿಕ್ಕಿಲ್ಲ, ನಿರುದ್ಯೋಗ ಒಂದು ತಾಂಡವಾಡ್ತಾ ಇದೆ. ಇಲ್ಲ ಎಲ್ಲ ನೆಲೆಯಲ್ಲೇ ಒಂದು ಇವತ್ತು ನಾವು ಏನೋ ಆರ್ಥಿಕವಾಗಿ ಬಲಿಷ್ಠ ಆಗಿವಿ ಜರ್ಮನಿಗಿಂತಲೂ ಅಂತ ನಾವು ಹೇಳ್ಕೊಂಡು, ಅದರ ವಾಸ್ತವವಾಗಿ ನಾವು ಹಂಗಿಲ್ಲ. ಪ್ರತಿ ತಲಾ ಆದಾಯ 2.5 ಲಕ್ಷ ಇಲ್ಲೇ ಇಲ್ಲ, ಮ್ಯಾಕ್ಸಿಮಮ್ ಇಲ್ಲ. ಏನೋ ಕೆಲವು ಜನರದ ಅವರ ಇವತ್ತಿಡೀ ಅಧಿಕಾರ ಚುಕ್ಕಾಣಿಯನ್ನು, ದುಡ್ಡಿನ ಚುಕ್ಕಾಣಿಯನ್ನು ಕೂತಿದ್ದಾರೆ ಚಾತ. ನಾವು ಜಗದ 4 ಶ್ರೀಮಂತರಾದರೂ ಬಡತನದಲ್ಲಿ ಭಾಳಷ್ಟು ಹಿಂದೆ ಇದ್ದೀವಿ ಅಂತ ಹೇಳ್ತಾ, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆಗಳಾಗಲಿ ಮಾಡ್ತಾ ಇರಲಿ ಅನ್ನುವಂಥ ಮಾತು ಮಾತಾಡ್ತಾ, ಮತ್ತು ಇನ್ನೊಮ್ಮೆ ಹೇಳಿದ್ದೆ ನಿಮಗೆ ಕೊಳ್ಳೇದಾಗ, ನಮ್ಮ ದೇಶದ ಕಾರ್ಪೊರೇಟ್ಗಳ ಆಸ್ತಿ ಇಡೀ ಒಟ್ಟು 100ರಲ್ಲಿ 62-68% ಆ ಕಾರ್ಪೊರೇಟರ್ ಹತ್ತಿರ ಇದೆ. ಇನ್ನು ಉಳಿದ 38 ಅಥವಾ 30% ಮಿಡ್ಲ್ ಕ್ಲಾಸು, ಲೋವರ್ ಮಿಡ್ಲ್ ಕ್ಲಾಸು, ಬಡವರು ಎಲ್ಲ ಅದ್ರಾಗ ಬರ್ತಾಯಿದ್ದಾರೆ. ಅದರಾಗೂ ಈ ಹೆಚ್ಚು ಕಡಿಮೆ ಈ ದೇಶ 42 ಕೋಟಿ ಜನಸಂಖ್ಯೆಯಲ್ಲಿ ಮ್ಯಾಕ್ಸಿಮಮ್ 90% ಜನ ಇನ್ನೂ ಬಡತನದಲ್ಲಿ ಒದ್ದಾಡ್ತಾ ಇದ್ದಾರೆ. ಇದನ್ನು ಇನ್ನೊಮ್ಮೆ ಲೆಕ್ಕ ಮಾಡಿ ಹೇಳಿದರೆ ಭಾಳ ಉತ್ತಮ. ಅದರಲ್ಲಿ ಕೇವಲ ನಾವು ಆರ್ಥಿಕವಾಗಿ ಬಲಿಷ್ಠ ಆದರೆ ಅಷ್ಟಲ್ಲ, ಅದು ಪ್ರತಿಯೊಬ್ಬರಿಗೂ ಮುಟ್ಟುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಗೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಸತ್ಯದ ಕೈಗೊಂಡು ವಂದನೆಗಳು.